ಓಂ ನಮಃ ಶಿವಾಯ. ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿನ ಆಯಿತು ಯಾವುದೇ ವಿಡಿಯೋಗಳನ್ನು ಮಾಡಿಲ್ಲ ನಾನು. ಸೊ ಕೆಲವು ಕೆಲಸಗಳಿರೋ ಕಾರಣದಿಂದ ಆಯಿತು, ಕೆಲವು ಕಾರಣಗಳು ಹೀಗೆ ಏನಾದರೂ ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಓನ್ಲಿ ಶಾರ್ಟ್ ವಿಡಿಯೋಗಳನ್ನು ಅಷ್ಟೇ ಮಾಡ್ತಾಯಿದ್ದೆ. ಇನ್ಮೇಲೆ ಹಾಗೆ ಮಾಡೋದಿಲ್ಲ. ವೀಕ್ಲಿ ಒನ್ಸ್ ಆದರೂ ಒಂದು ವಿಡಿಯೋ ಆದರೂ ಲಾಂಗ್ ವಿಡಿಯೋ ಅಂದರೆ ನನಗೆ ಗೊತ್ತಿರತಕ್ಕಂಥ ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಕೆಲವೊಂದಿಷ್ಟು ಜನ ನನಗೆ ಫೋನ್ ಮಾಡಿ ಕೇಳಿದರು, ಗೊತ್ತಿರೋರು ಕೇಳಿದರು, ಸ್ವಲ್ಪ ಜನ ಮೆಸೇಜ್ ಮಾಡಿದರು, ಯಾಕೆ ನೀವು ಲಾಂಗ್ ವಿಡಿಯೋಗಳನ್ನು ಮಾಡೋದು ಸ್ಟಾಪ್ ಮಾಡಿದ್ದೀರಾ ಅಂತೇಳಿ. ಸೊ ಸ್ಟಾಪ್ ಅಂತೂ ನಾನು ಮಾಡಬೇಕಂತ ಮಾಡಿಲ್ಲ. ಸೊ ಕೆಲಸಗಳಿರೋ ಕಾರಣದಿಂದಾಗಿ ನನಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ. ಇನ್ನು ಮುಂದೆ ಹ್ಯಾಕ್ ಮಾಡೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ನನ್ನ ವಿಡಿಯೋಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಒಂದು ಸಾರಿನ ಕೇಳ್ತೀನಿ. ಇಷ್ಟು ದಿವಸ ನೀವು ಪೇಷನ್ಸಿಂದ ನನ್ನ ವಿಡಿಯೋಗೋಸ್ಕರ ಕಾಯ್ತಾ ಇದ್ರಲ್ಲ, ಸೊ ನೀವು ಮೆಸೇಜ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು. ಸೊ ನನ್ನ ವಿಡಿಯೋಗೋಸ್ಕರನೂ ಕಾಯ್ತಾ ಇರ್ತಾರೆ ಅಂತೇಳಿ. ಸೊ ಅವ್ರಿಗೆಲ್ಲ ಫಸ್ಟ್ ಆಫ್ ಆಲ್ ಸಾರಿನ ಕೇಳ್ತೀನಿ. ನೆಕ್ಸ್ಟ್ ಈ ಥರ ಆಗೋದಿಲ್ಲ, ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡ್ತೀನಿ. ಇಲ್ಲಿವರೆಗೂ ಕಾಮಿಡಿ ರೀಲ್ಸ್ ಅಂತೂ ಸಿಕ್ಕಾಪಟ್ಟೆ ವ್ಯೂಸ್ ಹೋಗ್ತಾ ಇದೆ. ಸೊ ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾಕಪ್ಪ ಇಂಥ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೀರಿ, ಕಾಮಿಡಿ ರೀಲ್ಸನ್ನು ಯಾಕೆ ಮಾಡ್ತೀರಾ ಅಂತ ಕೆಲವೊಂದಿಷ್ಟು ಜನನು ನನಗೆ ಕೇಳಿದರು. ಕಾಮಿಡಿ ಅನ್ನೋದು ಅಂದರೆ ನಾನು ರೀಲ್ಸು ಮೊದಲಿಂದನೇ ಮಾಡ್ತಾಯಿದ್ದೆ. ಯೂಟ್ಯೂಬ್ ಈಗೀಗಲೇ ಸ್ಟಾರ್ಟ್ ಮಾಡಿದ್ದು ನಾನು. ರೀಲ್ಸ್ ಅಂದರೆ ಕಾಮಿಡಿ ಯಾಕೆ ಆಯ್ಕೆ ಮಾಡ್ಕೊಂಡೆಪ್ಪ ಅಂತಂದರೆ, ಏನೋ ಎಲ್ಲರ ಜೀವನದಲ್ಲಿ ಕಾಮನ್ ಆಗಿ ದುಃಖ, ಟೆನ್ಷನ್ಸ್ ಇವೆಲ್ಲ ಇರ್ತವೆ. ಸೊ ಅದನ್ನು ಸ್ವಲ್ಪ ಮರೆಮಾಚಲಿ ಅಂಥೇಳಿ ಸ್ವಲ್ಪ ಏನೋ ಒಂದು ಕಾಮಿಡಿ ವಿಡಿಯೋನ ನೋಡಿದರೆ, ಸ್ಕ್ರೋಲ್ ಮಾಡ್ತಾ ಹೋಗಬೇಕಾದ್ರೆ ಏನೋ ಕಾಮಿಡಿ ವಿಡಿಯೋ ನೋಡಿದ್ರೆ ಸ್ವಲ್ಪ ಅವರ ಮುಖದಲ್ಲಿ ಸ್ಮೈಲ್ ಬಂತಪ್ಪ ಅಂತಂದರೆ, ಆ ಸ್ಮೈಲ್ ಅಂದರೆ ಆ ನಗು ನಮಗೆ ಎಷ್ಟೋ ಆಶೀರ್ವಾದವನ್ನು ನೀಡುತ್ತೆ ಅನ್ನೋದು ನನಗೆ ನಂಬಿಕೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಕಾಮಿಡಿ ವಿಡಿಯೋಗಳನ್ನು ಮಾಡ್ತೀನಿ. ಸ್ವಲ್ಪ ಆದರೂ ನಮ್ಮಿಂದ ಇನ್ನೊಬ್ಬರು ನಗಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಕಾಮಿಡಿ ರೀಲ್ಸನ್ನು ಮಾಡ್ತಾ ಇರ್ತೀನಿ. ಅದಕ್ಕೆ ಈ ವಿಡಿಯೋಗಳಿಗೆ ಕಂಪೇರ್ ಮಾಡ್ತಾ ಕೊಡಬೇಡಿ. ಯಾಕಂದರೆ ಇದು ನನಗೆ ಗೊತ್ತಿರ್ತಕ್ಕಂಥ ನಾಲೆಜನ್ನು ಇದರಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ನಾನು ಪಾಲಿಸ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇರ್ತೀನಿ. ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇರ್ತೀನಿ. ಸೊ ನನ್ನ ವಿಡಿಯೋಗಳನ್ನು ನೀವು ನೋಡಿದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿಗಳನ್ನೇ ನಾನು ನೀಡ್ತೀನಿ. ಸೊ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ರೋ ಮುಂದೆ ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಷಯ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ಹೇಳ್ತಾ ಇದ್ದೀನಿ, ತುಂಬ ಯೂಸ್ಫುಲ್ ಆಗುವಂಥ ವಿಷಯನೂ ಹೇಳ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಇವತ್ತು ನಾನು ಹೇಳ್ತಕ್ಕಂಥ ವಿಷಯ ಬಂದು ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಎಲ್ಲರೂ ಮೊಬೈಲ್ ಬಳಕೆ ಅಂತೂ ಎಲ್ಲರೂ ಮಾಡ್ತೀವಿ. ಸೊ ಈ ಮೊಬೈಲ್ ನಂಬರ್ಗಳ ಬಗ್ಗೆ ಒಂದು ವಿಷಯನ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯನ ಹೇಳಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊಬೈಲ್ ಬಳಕೆ ಈಗವಾಗ ಹೇಗಾಗ್ಬಿಟ್ಟಿದೆ ಅಂದರೆ, ಪ್ರತಿಯೊಂದು ಮಾತಾಡೋದಾಯಿತು, ಮೊಬೈಲಿಂದ ಮತ್ತು ಸಂಬಂಧಗಳಾಯಿತು, ಅಥವಾ ಏನಾದರೂ ಟ್ರಾನ್ಸಾಕ್ಷನ್ಗಳು, ಹಣದ ವ್ಯವಹಾರ ಆಯಿತು, ಅಥವಾ ಏನಾದರೂ ಕೆಲಸಗಳಾಯಿತು, ಎಲ್ಲ ಮೊಬೈಲಿಂದನೇ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ವಿಡಿಯೋಗಳು ಹಿಡ್ಕೊಂಡು ನಾನು ಹೇಳ್ತಾ ಇರೋದು ಎಲ್ಲನೂ ಮೊಬೈಲ್ ಹೇಗಾಗ್ಬಿಟ್ಟಿದೆ ಅಂದರೆ ತುಂಬ ಬಳಕೆ ಆಗ್ತಾಯಿದೆ. ಈ ಮೊಬೈಲ್ ಅನ್ನೋದು ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಪಾತ್ರ ಆಗಿದೆ. ಸೊ ನೀವು ಹೇಗೆ ಯೂಸ್ ಮಾಡ್ತೀರಾ ಅದು ನಮಗೆ ಬಿಟ್ಕೊಟ್ಟಿದ್ದು. ನೀವು ಒಳ್ಳೆ ಕಾರ್ಯಗಳಿಗೆ ಯೂಸ್ ಮಾಡಿಕೊಂಡ್ರೆ ಅದು ಒಳ್ಳೆಯದೇ ಆಗುತ್ತೆ. ಕೆಟ್ಟ ಕಾರ್ಯಗಳಿಗೆ ಅಂದರೆ ನೀವು ಮೊಬೈಲಲ್ಲಿ ಎಲ್ಲ ಥರನೂ ಇದೆ, ಇದೇ ಥರ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನೀವು ಹೇಗೆ ಯೂಸ್ ಮಾಡ್ತೀರಾ ಹಾಗೆ ಯೂಸ್ ಆಗುತ್ತೆ. ನಾನು ಮೊಬೈಲ್ ಅಂದ ತಕ್ಷಣ ಹೇಳೋದು ಇವತ್ತಿನ ವಿಷಯ ಬಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಮೊಬೈಲ್ ನಂಬರ್ಗಳನ್ನು ತಗೋತಿರಲ್ಲ, ಸಿಮ್ ಕಾರ್ಡು. ಸೊ ಆ ನಂಬರ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಮೊಬೈಲ್ ನಂಬರ್, ನೀವು ಒಂದು ನಂಬರ್ ತೊಗೊಂಡಿರ್ತೀರಲ್ಲ, ಸೊ ಆ ನಂಬರ್ಗಳಲ್ಲಿ ಕೊನೆಯ ನಂಬರ್ಗಳು ಕೆಲವೊಂದಿಷ್ಟು ನಂಬರ್ಗಳಾಗಿದ್ದರೆ ನಿಮಗೆ ತುಂಬ ಹಣಕಾಸಿನ ತೊಂದರೆ ಬರ್ತಾ ಇರುತ್ತೆ. ನೀವು ಯಾವುದೇ ಕೆಲಸ ಮಾಡಲಿ ಆ ಕೆಲಸದಲ್ಲಿ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಸೊ ಅಂಥ ನಂಬರ್ಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕೊನೆ ಅಂದರೆ ಮೊಬೈಲ್ ನಂಬರ್, ನಿಮ್ಮದೇ ಮೊಬೈಲ್ ನೀವು ಯೂಸ್ ಮಾಡ್ತಾ ಇದ್ದಾರೆ. ಇವಾಗಂತೂ ಮೊದಲೆಲ್ಲ ಮೊಬೈಲ್ ನಂಬರ್ಗೂ ಬ್ಯಾಂಕ್ ಅಕೌಂಟು ನಂಬರ್ಗೂ ಅಥವಾ ನೀವು ಹಣದ ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತಾ ಇರ್ತೀರಲ್ಲ, ಸೊ ಅದಕ್ಕೂ ಮೊಬೈಲ್ಗೂ ಏನೂ ಸಂಬಂಧವೇ ಇಲ್ಲದಿತ್ತು. ಸೊ ಇವಾಗ ಮೊಬೈಲಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ನು, ಫೋನ್ಪೇ, ಗೂಗಲ್ ಪೇ ಅಥವಾ ಕೆಲಸಗಳು ಎಲ್ಲನೂ ಮೊಬೈಲ್ನಲ್ಲೇ ಆಗ್ತಾ ಇರೋದ್ರಿಂದ ನಾವು ಮೊಬೈಲ್ ನಂಬರ್ಗಳನ್ನು ತೊಗೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ, ಸೊ ನಾವು ಒಳ್ಳೆ ನಂಬರ್ಗಳನ್ನು ತೊಗೊಂಡು ಕೆಲವೊಂದಿಷ್ಟು ಆಪತ್ತುಗಳಿಂದ ನಾವು ಪಾರಾಗ್ಬೋದು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ.
ಸೊ ಮೊಬೈಲ್ ನಂಬರ್ ಇವಾಗಲೇ ಒಬ್ಬೊಬ್ರು ಕೆಲವೊಂದಿಷ್ಟು ಜನ ತೊಗೊಂಡಿರ್ತೀರ. ಸೊ ಅವರು ಕೂಡ ವರಿ ಮಾಡ್ಕೋಬೇಡಿ. ನಾನು ಹೇಳಿದ ಮೇಲೆ ಸ್ವಲ್ಪ ನೀವು ಚೇಂಜಸನ್ನು ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದಾಗತ್ತೆ. ಯಾವುದಪ್ಪ ಮೊಬೈಲ್ ನಂಬರ್ಗಳು ಏನಪ್ಪ ಅಂತಂದ್ರೆ ಈ ಮೊಬೈಲ್ ನಂಬರ್ ಖರೀದಿ ಮಾಡಿ ಯಾವುದೋ ಒಂದು ನಂಬರ್ ಇರುತ್ತೆ. ಆ ನಂಬರಲ್ಲಿ ಕೊನೆಯ ನಂಬರು 1 2 ಎರಡನೇದು 4 ಇನ್ನೊಂದು 8 ಈ 3 ನಂಬರ್ಗಳಿಂದ ಕೊನೆಗೊಳ್ತಾ ಇದ್ದರೆ ಲಾಸ್ಟಿಗೆ ಯಾವುದೋ ಒಂದು ನಂಬರ್ ಇರುತ್ತೆ. 9980 ಈ ಥರ ಏನಾದರೂ ಇರುತ್ತೆ. ಸೊ ಲಾಸ್ಟಲ್ಲಿ ಹೋಗಿ 2 ಅಥವಾ 4 ಅಥವಾ 8 ಈ 3 ನಂಬರ್ಗಳಿಂದ ಕೊನೆಗೊಳ್ಳಬಾರದು ಮೊಬೈಲ್ ನಂಬರ್. ಈ 3 ನಂಬರ್ಗಳಿಂದ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಕೊನೆಗೊಳ್ತಾ ಇದ್ದರೆ ಸೊ ನಿಮಗೆ ಹಣಕಾಸಿನ ತೊಂದರೆ ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ನೀವು ಬೇಕಾದಷ್ಟು ದುಡೀರಿ, ನೀವು ಏನು ಬೇಕಾದಿಂದು ತುಂಬಾ ದೊಡ್ಡ ಬಿಸ್ನೆಸ್ ಇದೆ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತಂತ ಅನ್ಕೊತಾ ಇದ್ರೂ ನೀವು ಈ ನಂಬರಲ್ಲಿ ನಿಮ್ಮದು ಈ ಟ್ರಾನ್ಸಾಕ್ಷನ್ ಎಲ್ಲ ಬ್ಯಾಂಕ್ ಅಕೌಂಟ್ಗಳಾಯಿತು, ಈ ನಂಬರ್ ಲಾಸ್ಟ್ ನಾ ಹೇಳಿದ್ನಲ್ಲ 248ಇಂದ ಕೊನೆಗೊಳ್ತಾ ಇಲ್ಲ. ಸೊ ಈ ನಂಬರಿಂದ ನಿಮ್ದು ಏನಾದರೂ ಮೊಬೈಲ್ ನಂಬರು ಟ್ರಾನ್ಸಾಕ್ಷನ್ಗಳಿಗೆ ಕೆಲಸಗಳಿಗೆ ಯೂಸ್ ಆಗುವಂಥ ಎಲ್ಲ ಕೆಲಸದಲ್ಲಿ ಈ ನಂಬರ್ ಅಂದರೆ ಇದೇ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾಯಿದ್ರಿ. ಸೊ ನಿಮಗೆ ಹಣಕಾಸಿನ ತೊಂದರೆ ಬಿಡೋದೇ ಇಲ್ಲ. ನೀವು ಯಾವುದಾದ್ರೂ ಹೊಸ ಕೆಲಸಗಳನ್ನು ಮಾಡ್ತೀರಾ ಅಂತಂದರೆ ಯಾವುದಾದ್ರೂ ಒಂದು ತೊಂದರೆ ಅದರಲ್ಲಿ ಬಂದು ಕೂಡ್ತಾನೆ ಇರುತ್ತೆ. ನೀವು ಎಷ್ಟು ದುಡಿದ್ರೂ ಹಣ ನಿಮಗೆ ಸಾಕಾಗೋದೇ ಇಲ್ಲ. ನೀವು ಎಷ್ಟು ಬೇಕಾದಷ್ಟು ಟ್ರೈ ಮಾಡಿ ನೋಡಿ. ಇದು ನಂಬರ್ ನನಗೆ ಇಷ್ಟು ಕಾನ್ಫಿಡೆಂಟಾಗಿ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಈ ನಂಬರಿಂದ ಕೊನೆಗೊಳ್ಳೋ ನಂಬರು ನಮ್ಮ ಮನೇಲೂ ನಮ್ಮ ಹಸ್ಬೆಂಡ್ದಿತ್ತು. ಸೊ ಹಾಗಾಗಿ ನಾವು ಅದನ್ನು ಇವಾಗ ಡಿಲೀಟ್ ಮಾಡಿದ್ವಿ. ಸೊ ಅದನ್ನು ತೆಗ್ದುಬಿಟ್ವಿ. ನಾವು ಪ್ರತಿಯೊಂದಕ್ಕೂ ಅದೇ ನಂಬರ್ ಇತ್ತು ಅವ್ರದ್ದು ಬಿಸ್ನೆಸ್ಗೆಲ್ಲ. ಸೊ ಆ ನಂಬರ್ ನಾವು ಯಾವಾಗ ತೆಗೆದುಬಿಟ್ವೋ ಅವಾಗಿಂದ ನಮ್ಮ ಟ್ರಾನ್ಸಾಕ್ಷನು ಚೆನ್ನಾಗಾಗ್ತಾಯಿದೆ, ನಮ್ಮ ಬಿಸ್ನೆಸ್ಸು ಚೆನ್ನಾಗಾಗ್ತಾಯಿದೆ. ಸೊ ಈ ಮೊದಲ ವಿಷಯ ನನಗೆ ಗೊತ್ತಿರಲಿಲ್ಲ. ತುಂಬಾ ನಾನು ಸರ್ಚ್ ಮಾಡಿದಾಗ ಈ ವಿಷಯ ನನಗೆ ಗೊತ್ತಾಗಿದ್ದು. ಸೊ ನನಗೊಬ್ಬಳಿಗೆ ಗೊತ್ತಾದರೆ ನಾನು ಒಬ್ಬಳೇ ತಿಳ್ಕೊಂಡು ಸುಮ್ಮನಾಗಿಬಿಟ್ರೆ ಅದು ಅಷ್ಟು ಸರಿ ಅನ್ಸೋದಿಲ್ಲ ಅಲ್ವಾ. ನನ್ನ ಮನಸ್ಸಲ್ಲಿ ಏನಾದರೂ ಒಂದು ವಿಷಯ ಗೊತ್ತಾದರೆ ನಾನು ಒಂದಿಷ್ಟು ಜನಕ್ಕಾದರೂ ಹೇಳಿದರೆ ಯಾರಿಗೋ ಒಬ್ರಿಗೂ ಈ ಥರ ಎಲ್ಲ ತೊಂದರೆ ಇರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ. ನಮ್ಮಾಗೇ ಎಷ್ಟೋ ಜನ ಗೊತ್ತಿಲ್ಲದವರು ಇರ್ತಾರಲ್ಲ, ಸೊ ಅವ್ರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ವಿಷಯನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೊಬೈಲ್ ನಂಬರ್ ಏನೇ ಆಗಿರಲಿ ಲಾಸ್ಟ್ 2 ಅಥವಾ 4 ಅಥವಾ 8 ಇದರಿಂದ ಕೊನೆಗೊಂಡ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಯಾವಾಗೂ ಸುಧಾರಣೆ ಆಗೋದೇ ಇಲ್ಲ. ಸೊ ಇದೊಂದು ಕೇರ್ಫುಲ್ ಆಗಿರಿ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ನೀವು ಮೊಬೈಲ್ ನಂಬರ್ಗಳನ್ನು ಅಂದರೆ ಸಿಮ್ ಕಾರ್ಡ್ಗಳನ್ನು ತೊಗೋತಾ ಇರ್ತೀರಲ್ಲ, ಸೊ ತೊಗೋಬೇಕಾದ್ರೆ ಒಳ್ಳೆಯ ದಿನಗಳನ್ನು ನೋಡಿಕೊಂಡು ತೊಗೋರಿ. ಯಾಕಂದರೆ ಈಗೆಲ್ಲ ಟ್ರಾನ್ಸಾಕ್ಷನ್ ಆಯಿತು, ಕೆಲಸಗಳಾಯಿತು ಮೊಬೈಲ್ ನಂಬರ್ಗಳಿಂದನೇ ಆಗ್ತಾ ಇರುತ್ತೆ. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಂದಿಷ್ಟು ಇಂಥ ವಿಷಯಗಳನ್ನು ನಾವು ತಿಳ್ಕೊಂಡು ನಂಬರ್ಗಳನ್ನು ತೊಗೊಂಡು ಅದಕ್ಕೆ ನಾವು ಯೂಸ್ ಮಾಡಿದ್ವಿ ಅಂತಂದರೆ ನಮ್ಮ ಕೆಲಸದಲ್ಲಿ ಸಕ್ಸಸ್ ಇರುತ್ತೆ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಇದೇ ಇರಬೇಕು ಅಂತೇನಿಲ್ಲ. ಒಮ್ಮೊಮ್ಮೆ ಈ ಥರ ಬಂದರೆ ಅವರು ಲಕ್ಕಿಯೆಸ್ಟ್ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ನಿಮ್ಮೆಲ್ಲ ಮೊಬೈಲ್ ನಂಬರ್ಗಳನ್ನು ಅಂದರೆ ನಿಮ್ಮ ನಂಬರ್ಗಳನ್ನು ಪ್ಲಸ್ ಮಾಡ್ಕೊತ ಹೋದಾಗ ನಂಬರು 6 ಅಂತ ಬಂದರೆ ನಿಮಗೆ ತುಂಬ ಸಕ್ಸಸ್ ಅನ್ನೋದು ಸಿಗುತ್ತೆ ಆ ನಂಬರಲ್ಲಿ. ಆ ನಂಬರನ್ನು ನೀವು ಎಲ್ಲದಕ್ಕೂ ನೀವು ಯಾವುದ್ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಇರ್ತೀರೋ ಸೊ ಆ ಮೊಬೈಲ್ ನಂಬರನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗಾಯಿತು, ನಿಮ್ಮ ಕೆಲಸದಲ್ಲಾಯಿತು, ಎಲ್ಲಾದರೂ ನಿಮ್ಮ ಮೊಬೈಲ್ ನಂಬರ್ಗಳನ್ನ ಕೊಡಬೇಕಾಗಿರುತ್ತೆ. ಸೊ ಅಂಥ ಒಳ್ಳೆ ಕೆಲಸಗಳು ಆಗ್ತಾ ಇರುತ್ತೆ ಅನ್ನೋದಿರುತ್ತಲ್ಲ, ಸೊ ಅಂಥಲ್ಲಿ ನಿಮಗೆ ಆ ನಂಬರನ್ನು ಕೊಡಬೇಕಾದ ಪರಿಸ್ಥಿತಿ ಬಂದರೆ ಈ ಥರ ನಂಬರ್ ಇದ್ದರೆ ನಿಮಗೆ ತುಂಬ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಈಗೊಂದು ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಪೂರ್ತಿ ನಾನು ಯಾವ ನಂಬರ್ ಆ್ಯಡ್ ಮಾಡಬೇಕು ಅನ್ನೋ ಗೊತ್ತಿಲ್ಲ. ನಿಮ್ಮ ನಂಬರನ್ನು ನೀವೇ ಆ್ಯಡ್ ಮಾಡ್ಕೊಂಬಿಡಿ. ಸೊ ಎಲ್ಲ ಆ್ಯಡ್ ಮಾಡಿದಾಗ 6 ಅಂತ ಬಂತು ಅಂದರೆ ಸಕ್ಸಸ್ಸೇ. ಅದು ಲಾಸ್ಟಿಗೆ ಕೆಲವೊಂದಿಷ್ಟು ಸರಿ 2 ಡಿಜಿಟ್ ವರ್ಡ್ಸ್ ಬರ್ತದೆ. 24 2 + 4 6 ಅಥವಾ 33 ಅಂತ ಕೊನೆಗೊಳ್ಳುತ್ತೆ. 33 ಅಂದರೆ ಎಲ್ಲ ಆ್ಯಡ್ ಮಾಡಿದಾಗ ನಂಬರ್ ಬರೋದನ್ನು ಹೇಳ್ತಾ ಇದ್ದೀನಿ ನಾನು. 33 ಅಂತಂದರೆ 3 + 3 6 ಅಥವಾ 51ಇಂದ ಕೊನೆಗೊಳ್ತೈತೆ. ಒಮ್ಮೊಮ್ಮೆ ಎಲ್ಲ ನಂಬರ್ಸನ್ನು ಆ್ಯಡ್ ಮಾಡಿದಾಗ 51 ಅಂತ ಬರುತ್ತೆ. ಸೊ ಆವಾಗ 5 + 1 6 ಈ ಥರ ಆ್ಯಡ್ ಮಾಡಿದಾಗ ನಿಮ್ಮ ನಂಬರಲ್ಲಿ 6 ಅನ್ನೋದು ಬಂತು ಅಂತಂದರೆ ಡಿಜಿಟು ನಿಮ್ಮೆಲ್ಲ ಕೆಲಸದಲ್ಲೂ ಸಕ್ಸಸ್ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ಬರೀ ಇದೇ ನಂಬರ್ 6 ಬಂತಪ್ಪ ಅಂತಂದರೆ ಇದೇ ನಂಬರಿಂದನೇ ಸಕ್ಸಸ್ ಸಿಗುತ್ತೆ ಅಂತಲ್ಲ. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ 6 ಅನ್ನೋದು ಬಂತಂದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋ ಆಗಿದೆ. ಸೊ ಏನೋ ನಂಬರ್ ತೊಗೊತಾ ಇರ್ತಾರೆ, ಸ್ವಲ್ಪ ವಿಚಾರ ಮಾಡಿ ನಂಬರನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈಗಾಗಲೇ ಯಾರ್ದಾದ್ರೂ ಇದ್ದಿದ್ದರೆ ಅವರು ತುಂಬ ಲಕ್ಕಿಯಷ್ಟು. ಅವರು ಹೇಗಾದರೂ ಮಾಡಿ ಅವ್ರ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಸೊ ಇದು ಒಂದೇ ಬಂತಂದರೆ ಸಕ್ಸಸ್ಸು ಅನ್ನೋದಿಲ್ಲ. ನಾ ಹೇಳಿದ ಪ್ರಕಾರ ಲಾಸ್ಟ್ ನಿಮ್ಮ ಕೊನೆಗೊಳ್ಳತಕ್ಕಂತಹ ನಂಬರ್ಗಳು, ನಿಮ್ಮ ಮೊಬೈಲ್ ಕೊನೆಗೊಳ್ಳತಕ್ಕಂಥ ನಂಬರು 2 ಮತ್ತು 4 ಮತ್ತು 8 ಈ 3 ನಂಬರ್ಗಳನ್ನು ಎಚ್ಚರಿಕೆ ವಹಿಸಿ ನೀವು
ಫೋನ್ ನಂಬರ್ಗಳನ್ನು ತಗೊಂಡ್ರಿ ಅಂದರೆ ತುಂಬ ಒಳ್ಳೆಯದಾಗತ್ತೆ. ಸೊ ಈ ನಂಬರ್ ಅಂತೂ ಯಾವಾಗಲೂ ಇರಲೇಬಾರ್ದು. ಇದು ನಿಮ್ಮ ಹಣಕಾಸಿನ ತೊಂದರೆಯನ್ನು ಕಂಪಲ್ಸರಿ ತಂದು ಇಟ್ಟೇ ಇಡುತ್ತೆ. ಇದರಿಂದ ನೀವು ತುಂಬ ತೊಂದರೆನ ಅನುಭವಿಸ್ತೀರಿ. ಯಾವುದೇ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಮೇ ಏನೋ ಮೇಲಿಂದ ಮೇಲೆ ಹಣಕಾಸಿನ ಪ್ರಾಬ್ಲಮ್, ಎಷ್ಟು ದುಡಿದ್ರೂ ನಿಮಗೆ ಅದೇ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ನಂಬರ್ ಮಾತ್ರ ತೊಗೋಬೇಡಿ. ಆ 6 ಅನ್ನೋ ನಂಬರ್ ಅಂತೂ ನಿಮ್ಮಲ್ಲಿ ಇತ್ತು ಅಂತಂದರೆ ನೀವು ತುಂಬ ಲಕ್ಕಿಯಸ್ಟ್ ಅಂತ ಹೇಳ್ಬೋದು. ಯಾಕಂದರೆ 6 ಅನ್ನೋದು ಬಂತು ಅಂತಂದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಈ ಮೊಬೈಲ್ ನಂಬರನ್ನು ನಾವು ಯೂಸ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾವು ಯೂಸ್ ಮಾಡಿದ್ವಿ ಅಂತಂದರೆ ನಮಗೆ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಸಿಗುತ್ತೆ ಅನ್ನೋದು. ಸೊ ಈ ವಿಷಯ ನನಗೆ ಗೊತ್ತಾಗಿದ್ದ ನಾನು ತುಂಬ ಪಾಲಿಸಿ ಇದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಹೇಳಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇರೋದು. ಯಾಕಂದರೆ ಇದರಿಂದ ನಮ್ಮ ಮನೆಯಲ್ಲೇ ನಾವು ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಅನುಭವಿಸಿದ್ವಿ. ಸೊ ನಿಮಗೂ ಯಾರಿಗಾದರೂ ಈ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಕಾಮಿಡಿ ರೀಲ್ಸ್ಗಳನ್ನು ಕೂಡ ಹಾಕ್ತಾಯಿರ್ತೀನಿ. ಯಾರಿಗೆ ಇಷ್ಟ ಆದರೆ ಅಲ್ಲಿ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನಿಮಗೆ ಸಪೋರ್ಟ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.